ಮತ್ತೊಂದೇನಿಲ್ಲ ಊರನ್ನವ್ರು ಹೋಗ್ಬೇಡ್ರಿಪ್ಪ ಯಾಕೆ ಮಾತಾಡೋದು ಮಾಯಕನ್ ತೋರಿಸ್ತಾರೆ 500 ರೂಪಾಯಿ ಮಾಯಕಲ್ಲ ಏನೋ 100 ರೂಪಾಯಿ ಮಾಡ್ತೀವಿ ಊರನ್ನವ್ರು ಒಟ್ಟ ಮ್ಯಾಗ ಹೋಗ್ಬೇಡ್ರಿ ಎಲ್ಲ ದೈವಕ್ಕೆ ತಿಳಿಸೋದೇನಂದ್ರ ಎರಡೂ ಮೇಳಗಳ ಇವತ್ತ ಬಹಳ ರಾತ್ರಿಯಿಂದಲೂ ಕೂಡ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆದಾವ. ಏನೇ ಅವಾಜ್ ಶಬ್ದ ಅದನ್ನ ಮಾತಾಡಿನಿ ಇದನ್ನ ಮಾತಾಡಿ ಅದನ್ನೆಲ್ಲ ಬಿಡ್ರಿ. ಆದ್ರೆ ನೀವು ಒಂದ್ ಅಂದಿರ್ತೀರಿ ಅವರು ಒಂದ್ ಅಂದಿರ್ತಾರೆ. ಈಗ ಏನ್ ನಿಮಗ್ ಪ್ರಶ್ನೆ ಇದಾವಲ್ಲ ಲೇಖಿಬದ್ಧವಾಗಿ ತಂದಿಡ್ರಿ ಅಟ್ಟೆ ತೋರಿಸ್ರಿ ಅಟ್ಟೆ. ಈಗ ಅದನ್ನಂದೆ ಅದನ್ನೇನೋ ಹೇಳಕ್ ಹೋಗ್ಬೇಡ್ರಿ. ಅದು ಒಟ್ಟ ಕದ್ದಿ ಕಡಿದಿಲ್ಲ, ಒಟ್ಟೆ ಜಗಳ ಮಾಡಂಗಿಲ್ಲ. ನೀವು ಲೇಖಿಬದ್ಧವಾಗಿ ಏನು ಪ್ರಶ್ನೆ ಇದಲ್ಲ ಅದು ಅಟ್ಟೆ ಹೇಳ್ರಿ. ಏನ್ ನೋಡ್ರಿ, ಲೇಖಿಬದ್ಧವಾಗಿ ಏನ್ ಪ್ರಶ್ನೆ ಕೇಳಿದ್ರೆ ಅಟ್ಟೆ ಹೇಳೋದ, ಹೌದಲ್ರಿ? ಅವ್ರು ಏನ್ ಪ್ರಶ್ನೆ ಕೇಳ್ಯಾರ? ಹಳ್ಳಕ್ ಕೋಪಕ್ಕೆ ಹೆಣ್ಮಗಳ ಒಂದೇಗಪ್ಪ, ಹಳ್ಳಕ್ ಕೋಪಕ್ಕೆ ಹೆಣ್ಮಗಳು ಒಗ್ಯಾಕ್ ಹೋಗ್ಯಾಳ. ಮತ್ತೆ ಕುಸ್ರ ಈಗ ಅವ್ರು ಹೇಳಕತ್ತಾರ, ನೀವು ಸುಮ್ಮನೆ ಹೇಳಿ, ನೀವು ಸಮಾಧಾನ ತಗೋರಿ. ಬೈಯವ್ರು ನೀವು ಏನಾರ ಪ್ರಶ್ನೆ ಕೇಳಿರಿ ಅನ್ನೋದು ನಿಮ್ಗೆ ಗೊತ್ತದ. ಈಗ ನಾವು ಮಾತಾಡ್ತಕ್ಕ ನಡು ಮಾತಾಡ್ಬೇಡ. ನಿಮ್ಗೊಂದು 5 ನಿಮಿಷ ಟೈಮ್ ಕೊಡ್ತಾರ, ಅವಾಗ ಮಾತಾಡ. ನೀವು ಒಗ್ಯಾಕ ಬೇಡ. ಹಳ್ಳಕ್ಕೆ ಹೋಗಿ ಕೂಸನ ಬಿಟ್ಟು ಹೋಗ್ಯಾಳ. ಆಕಿ ಯಾವ ಹಳ್ಳಕ್ಕೆ ಹೋಗ್ಯಾಳು, ಪಾದಕ್ಕೆ ಹೆಸರೇನ ಕೂಸಿನ ಹೆಸರೇನ ಅಂತ ಕೇಳ. ನಾ ಏನ್ ಹೇಳಿ ಲೇಖಬದ್ಧವಾಗಿ ಆಕಿ ಕೂಸಿನ ಕೂಸು ಯಾರಪ್ಪ ಅಂತಂದ್ರೆ ಬೀರಪ್ಪ. ಕೂಸು ಬೀರಪ್ಪ, ಪಾದಕ್ಕೆ ದೇವಿ ಯಾರಂದ್ರ ಮಾಯಮ್ಮ. ಹಳ್ಳ ಅಂತಂದ್ರ ಹಾಲ ಹಳ್ಳ. ಇದು ಯಾರು ಬೇಕಾದ್ರೆ ಬುಕ್ ಬಂದು ನೋಡ್ಕೊಂಡ್ರಿ, ಅವ್ರಿಗೆ ಮಾತಾಡೋ ಪ್ರಶ್ನೆ ಏನು ಕೇಳಿ ಅದೇ ಉತ್ತರ. ಪ್ರಶ್ನೆ ಎಷ್ಟು ಕೇಳಿ ಅಷ್ಟೇ ಉತ್ತರ ಹೇಳ್ತಾರೆ. ಈಗ ಮಾತಾಡಿ 100 ಬರ್ತಾರೆ. ನೀವು ನಿಮ್ಮ ತಗೋರಿ, ನಿಮ್ಮ ತಗೋರಿ. ಚಿಂಚನೆ ಮತ್ತು ಗಡಿಯಲ್ಲಿ ಎಲ್ಲರಿಗೆ ಹುಣ್ಣಿಮೆ ದಿನದಂದು ಗೆಳತಿಯರಿಂದ ಹಳ್ಳಕ್ಕೆ ಹೋಗಿ ಮಳಲು ಆಟ ಆಡುತ್ತಿದ್ದರು. ಅಲ್ಲಿಂದ ಹಳ್ಳದ ದಡದಲ್ಲಿರುವ ಹುಣ್ಣಿ ಮಂಟಪದಲ್ಲಿ ಹಾಲು ಉಕ್ಕಿರುವ ಕಾರ್ಯವನ್ನು ಮಾಡುತ್ತಿದ್ದರು. ಹಾಲು ಉಕ್ಕಿದ ಕಡೆ ಸುಲಾಲ್ ಮತ್ತೊಂದು ಲಿಂಗಬೀರನ ಜೋಪಾನ ಮಾಡುತ್ತಿದ್ದಳು ಅಂದರು ಅವರಲ್ಲಿ. ಮಗನ ಜೋಪಾನವಾಗಿ ಹಳ್ಳದ ದಂಡೆಗೆ ಬಂದಳು. ಅಲ್ಲಿ ಕುರುಬರು ಬಟ್ಟೆ ಹಾಕಿದ್ದರು. ಅವರಿಗೆ ನಾಯನ ಕೇಳಿದ್ರೆ ಪ್ರಶ್ನೆ ಅಲ್ಲ, ಯಾರು ಬೇಕಾದ್ರೆ ನೋಡ್ಕೊರಿ. ಹಾಲು ನಿಮ್ಗೆ ಹೇಳ್ತೀರ, ನಾವು ಹೇಳಕ್ ಈಗ ನಿಮ್ಗೆಲ್ಲ ತೋರಿ, ನಿಮ್ಗೆಲ್ಲ ಲೆಕ್ಕ ನಿಮ್ಮ ಮುಖ ತೋರಿ. ನಿಮ್ಮ ನಾನು ನೇರೇ ಬರ್ತೀನಿ ಸರಿ. ನನಗೇನು ಬರಲ್ಲ. ಹಾಲು ಮಾಯಕ್ಕೆ ಒಗೆ ಕೊಡ ಅಂದರು. ಒಗೆ ಕೊಡ ಅಂದ್ರೇನ್ರಿ? ಒಗೆ ಕೊಡ ಮತ್ತೊಂದೇನಿಲ್ಲ, ನಮಗೂ ಮತ್ತೊಂದಿಲ್ಲ. ಪಂಚಸಪ್ಪ ಕೂಡ ನಮ್ಮ ಅಂದಾಗ ತೋರ್ಬೇಕಷ್ಟೇ. ಈಗ ನೀವು ಒಟ್ಟ ಅದನ್ನ ಆಗಲಾಯ್ತು ತಪ್ಪಾಯ್ತು ಬಿಡ್ರಿ. ಇಲ್ಲಿ ಏನೈತಿ ಪ್ರಶ್ನೆ ಅವ್ರು ಲೇಖಿದ್ದಾರ, ನೀವು ಲೇಖಿದ್ದಾರ ಕೊಡ್ರಿ. ಅದನ್ನ ಈ ಪಂಚಾಯತ್ ಬಿಟ್ಬಿಡ್ರಿ. ತೊಂಬರ್ರಿ.